ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನೆನ್ನೆ ರಾತ್ರಿ ಹೇಳ್ದಂಗೆ ಇವತ್ತು ನಾನು ಪನ್ನೀರ್ ಪಲಾವ್ ಮಾಡ್ತಾ ಇದ್ದೀನಿ. ನನಗೆ ಪನ್ನೀರ್ ಇಷ್ಟ ಅಂತ, ಸೊ ಅದಕ್ಕೆ ರೆಸಿಪಿ ಶೂಟ್ ಮಾಡ್ತಾ ಇದ್ದೀನಿ. ಒಂದು 6ರಿಂದ 7 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದು ಇಂಡಿಯಾದಿಂದ ತಂದಿರೋ ನಾಟಿ ಬೆಳ್ಳುಳ್ಳಿ. ಅದಾದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ. ಇವಾಗ ಒಂದು 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ತೊಳೆದಲ್ಲಿ ಹಾಕ್ತೀನಿ. ಒಂದು 5 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಖಾರದ ಪುಡಿ ಹಾಕೋದ್ರಿಂದ ಇದನ್ನ ಲಿಮಿಟ್ ಆಗಿ ಇಟ್ಟಿದ್ದೀನಿ. ಒಂದು ಅರ್ಧ ಇಂಚಷ್ಟು ಜಿಂಜರ್ ಹಾಕ್ತಿದ್ದೀನಿ. ಪುದೀನ ಹಾಕ್ಬೋದು, ಬಟ್ ನಂಗೆ ಪುದೀನ ಫ್ಲೇವರ್ ಬೇಡ ಅಂತ ಅನ್ಸ್ತದೆ. ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಪಲಾವ್ ಮಾಡಿದಾಗ ಪುದೀನ ಹಾಕಿದ್ದೆ. ಸೊ ಪುದೀನ ಆಪ್ಷನಲ್, ನೀವು ಹಾಕೊಳ್ಳೋಂಗಿಲ್ಲ ಹಾಕ್ಬೋದು. ನಾನು ಜಿಂಜರ್ ಹಾಕಿ ಇದ್ರದ್ದು ಪೇಸ್ಟ್ ಮಾಡಿಟ್ಕೊತೀನಿ. ಅದಾದ್ಮೇಲೆ ರೆಸಿಪಿ. ಸೊ ತರಕಾರಿ ಏನೇನು ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ. ಒಂದು ದೊಡ್ಡ ಈರುಳ್ಳಿ, ಅದಕ್ಕಿಂತ ದೊಡ್ಡದೊಂದು ಟೊಮ್ಯಾಟೊ, ಪನ್ನೀರು, ಆಮೇಲೆ ತರಕಾರಿಗೆ ಫ್ರೋಸನ್ ಇದೆ. ಇಲ್ಲೆಲ್ಲ ಫ್ರೋಸನ್ ನಡೆಯೋದು ಗೈಸ್. ಸೊ ಫ್ರೋಸನ್ ಬೀನ್ಸ್, ಬಟಾಣಿ ಮತ್ತೆ ಕ್ಯಾರೆಟ್ ಇಷ್ಟು ಇಟ್ಕೊಂಡಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ರೆಡಿ ಇದೆ, ಪಲಾವ್ ಮಾಡೋಣ. ಹಾಯ್ ಗೈಸ್, ನಾನು ವಾಪಸ್ ಬಂದೆ. ಪನ್ನೀರ್ ಪಲಾವ್ ಬೇಕಾಗಿರೋದು ಪನ್ನೀರು. ಸೊ ಪನ್ನೀರ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಕುಕ್ಕರಲ್ಲಿ ಎಣ್ಣೆ ಹಾಕಿದ್ದೀನಿ. ಏನೇನು ತಯಾರಿ ಮಾಡ್ಕೊಂಡಿದ್ದೀನಿ ನೋಡಿ. ಫೈನಲಿ ಹಿಂಡಿ ಚಾಪ್, ಒಂದು ದೊಡ್ಡ ಆನಿಯನು, ಅರ್ಧ ಟೊಮ್ಯಾಟೊ ತೊಗೊಂಡೆ ಅಷ್ಟೇ. ಆಮೇಲೆ ಅಕ್ಕಿನ ತುಪ್ಪಲ್ಲಿ ಹುರಿದು ನೀರಲ್ಲಿ ನೆನೆಸಿದ್ದೀನಿ. ತರಕಾರಿ ರೆಡಿ ಇದೆ. ಆಮೇಲೆ ಇದೆಲ್ಲ ಒಗ್ಗರಣೆಗೆ ಹಾಕೋದು. ಒಗ್ಗರಣೆಗೆ 2 ಬೇ ಲೀಫು, ಆಮೇಲೆ ಚಕ್ಕೆ, ಈ ಮೊಗ್ಗು, ಆಮೇಲೆ ಸೋಂಪು ಆ್ಯಂಡ್ ಜೀರಾ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಗ್ಗರಣೆಗೆ ಹಾಕಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಬಾಡ್ತಿದೆ ಅನ್ನುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಫ್ ಆದಮೇಲೆ ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಅಂತ ಕೊರಿಯಾಂಡರ್ ಪೇಸ್ಟ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಇನ್ನೊಂದು 2 ನಿಮಿಷ ಕುಕ್ ಆಗಲಿ, ಹಸಿ ವಾಸನೆ ಎಲ್ಲ ಹೋಗೋವರೆಗೂ. ಮೀನ್ ವೈಲ್ ನಾನು ತೆಗೆದಿಟ್ಕೊಂಡಿರೋ ಪೌಡರ್ ನೋಡಿ, ಸ್ವಲ್ಪ ಐ ಥಿಂಕ್ 1/2 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್. ಯಾಕಂದರೆ ನಾನು ಮೆಣಸಿನಕಾಯಿ ಪೇಸ್ಟಲ್ಲೂ ಹಾಕಿರೋದ್ರಿಂದ ಕಮ್ಮಿ ತೊಗೊಂಡಿದ್ದೀನಿ. ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಮತ್ತು ಕಿಚನ್ ಕಿಂಗ್. ನನಗೆ ಕಿಚನ್ ಕಿಂಗ್ ಫ್ಲೇವರ್ ಇಷ್ಟ. ದಿಸ್ ಇಸ್ ಕಂಪ್ಲೀಟ್ಲಿ ಆಪ್ಷನಲ್. ಬೇಕಂದ್ರೆ ನೀವು ತೊಗೋಬೋದು, ಇಲ್ಲಾಂದ್ರಿಲ್ಲ. ನಾನು ಧನಿಯಾ ಪುಡಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ತೀನಿ ಕಂಪೇರ್ ಟು ಆಲ್ ದ ಅದರ್ ಸ್ಪೈಸಸ್. ಒನ್ಸ್ ಇದು ಕುಕ್ ಆಗ್ತಿದ್ದಂಗೆ ವಿಲ್ ಬಿ ಏಬಲ್ ಟು ಪುಟ್ ದಟ್. ಪೇಸ್ಟ್ ಕುಕ್ ಆಗಿದೆ ಅಂತ ಗೊತ್ತಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ ಇದ್ದು ಒನ್ಸ್ ಇಟ್ ಇಸ್ ಕುಕ್ಡ್. ಸೊ ವಿ ನೋ ದ ಪೇಸ್ಟ್ ಇಸ್ ಡನ್. ಈಗ ನಾನು ತೆಗೆದುಕೊಂಡಿರೋ ಪಲಾವ್ಗೆ ಮಸಾಲಾನೆಲ್ಲ ಹಾಕ್ತಾ ಇದ್ದೀನಿ. ತರಕಾರಿನ ಇದಾದ್ಮೇಲೆ ಹಾಕ್ತೀನಿ ನಾನು. ಇದೊಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಬಿಟ್ಟು ಮಸಾಲಾನ ತೆಗೆದಿಟ್ಕೊಂಡಿರೋ ತರಕಾರಿನ ಹಾಕ್ತೀನಿ ನಾನು. ಸಾರಿ ಗೈಸ್, ನನಗೆ ದಿಸ್ ಇಸ್ ರಿಯಲಿ ನ್ಯೂ ವೇರ್ ಐಮ್ ರೆಕಾರ್ಡಿಂಗ್ ಆ್ಯಂಡ್ ಯುನೋ ಡೂಯಿಂಗ್. ಸಖತ್ ಕಷ್ಟ ಆಗುತ್ತೆ ಕೋಆರ್ಡಿನೇಷನು, ಬಟ್ ಐಮ್ ಲರ್ನಿಂಗ್. ನನ್ನ ತರಕಾರಿ ರೆಡಿ ಇದೆ. 2 ನಿಮಿಷ ಆಗಿದೆ. ಉಪ್ಪು ನಾನು ಯಾವುದಕ್ಕೂ ಹಾಕಿಲ್ಲ, ಮಸಾಲಾಗೂ ಹಾಕಿಲ್ಲ ಇನ್ನು, ಆಮೇಲೆ ಅಕ್ಕಿಗೂ ಹಾಕಿಲ್ಲ. ಒಂದೇ ಸಲ ಉಪ್ಪು ಹಾಕ್ತೀನಿ ನಾನು. ತರಕಾರಿ ಹಾಕಾಯ್ತು. ಇವಾಗ ತೊಳೆದಿಟ್ಕೊಂಡಿರೋ ರೈಸ್ ಸ್ಟ್ರೈನ್ ಮಾಡ್ಕೊಟ್ಟಿದ್ರೆ ಅದನ್ನ ಹಾಕ್ತಾ ಇದ್ದೀನಿ. ಯೂಶಲಿ 1:2 ನೀರು ಹಾಕ್ತೀವಿ. ಬಟ್ ಪಲಾವ್ ಒಂದು ಸ್ವಲ್ಪ ಉದುರಾಗಿರಲಿ ಅಂತ ಒಂದು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ, ಯಾಕಂದರೆ ತರಕಾರಿನೂ ನೀರು ಬಿಟ್ಕೊಳುತ್ತೆ. ಸೊ 2.5 ಲೋಟ ನೀರಿದೆ ಇದರಲ್ಲಿ.
ನಾನು 1.5 ಲೋಟ ಅಕ್ಕಿ ತೊಗೊಂಡಿದ್ದು. ನೆಕ್ಸ್ಟು ಉಪ್ಪು ನಂಗೆ ನಮ್ಮಮ್ಮ ಓಕೆ ನಾನು ಎತ್ತಿಟ್ಕೊಳ್ತೀನಿ. ನಮ್ಮಮ್ಮ ಏನು ಹೇಳ್ಕೊಟ್ಟಿರೋದು ಅಂದರೆ 1 ಲೋಟ ಅಕ್ಕಿಗೆ 1 ಸ್ಪೂನ್ ಉಪ್ಪು ಬೇಕಾಗುತ್ತೆ ಅಂತ. ಸೊ ನಾನು 1 ಹಾಕಿರೋದ್ರಿಂದ 1 ಆಮೇಲೆ ತರಕಾರಿ ಮಸಾಲೆ ಎಲ್ಲ ಇದ್ದಿಲ್ಲ, ಅದಕ್ಕಂತ 1/4 ಚಮಚ ಜಾಸ್ತಿ ಹಾಕ್ತದೆ. ಈಗ ಇದಕ್ಕೆ ನಾನು ಫ್ರೈ ಮಾಡಿಟ್ಕೊಂಡಿರುವಂಥ ಪನ್ನೀರ ಹಾಕ್ತಾ ಇದ್ದೀನಿ. ಪನ್ನೀರ್ ಸಾಫ್ಟ್ ಆಗೋಕ್ಕೆ ನಾವು ಅದನ್ನ ಫ್ರೈ ಮಾಡ್ಬಿಟ್ಟು ನೀರಲ್ಲಿ ಹಾಕಿದ್ರೆ ಸಾಫ್ಟ್ ಆಗುತ್ತೆ ಅಂತ ಹೇಳ್ತಾರೆ. ನಾನು ಟ್ರೈ ಮಾಡಿಲ್ಲ ಯಾವತ್ತು, ಬಟ್ ನೀವ್ಯಾರಾದ್ರೂ ಟ್ರೈ ಮಾಡಿದ್ರೆ ಹೇಳಿ ನನಗೆ. ಪಲಾವ್ ಆಲ್ಮೋಸ್ಟ್ ಆಗಿದೆ. ಇವಾಗ ಬೇಯಿಸೋ ಒಂದೇ ಹಾಕಿ ಪನ್ನೀರು ಇದೆಲ್ಲ ಹಾಕಿದ್ದೀನಿ. ನಾವು ಅದನ್ನ ಮುಚ್ಚಿಟ್ಬಿಟ್ಟು 1 ಸೀಟಿ ಆದ್ಮೇಲೆ 1 5 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಆಫ್ ಮಾಡ್ತೀನಿ. ಈ ಪನ್ನೀರ್ ಪಲಾವ್ ಆಗ್ತಾ ಇದೆ. ಮೊಸರು ಬಜ್ಜಿ ಮಾಡಬೇಕಾ? ನಂಗೆ ಮೊಸರು ಬಜ್ಜಿ ಮಾಡೋಕೆ ಇಷ್ಟ ಅಲ್ಲ ಫ್ರೆಂಡ್ಸ್, ಸೀರಿಯಸ್ ಸಖತ್ ಹೋಗೋದು ಬರುತ್ತೆ. ಬಟ್ ಚಾಪರ್ ಇದೆ ನನ್ನ ಹತ್ರ. ನಾನು BPLದು ಚಾಪರ್ ತೊಗೊಂಡ್ಬಂದಿದ್ದೆ, ಎಲ್ಲಿಂದ ಮೆಟ್ರೋಯಿಂದ ಅನಿಸುತ್ತೆ, ಮೆಟ್ರೋಯಿಂದ ತಂದಿದ್ದೆ. ಬೆಸ್ಟ್ ಥಿಂಗ್ ಐ ಎವರ್ ಬಾಟ್. 2 ನಿಮಿಷದಲ್ಲಿ ಈರುಳ್ಳಿ ಚಾಪ್ ಆಗುತ್ತೆ. ಸೊ ಅದನ್ನ ಆಮೇಲೆ ಅನಿರುದ್ಧ ಮಾಡ್ತಾರೆ, ನಾನು ಮಾಡಲ್ಲ ಇವತ್ತು. ನಾನು ಇವಾಗ ನಿನ್ನೆ ಏನು ತೊಗೊಂಡ್ಬಂದು ಅಂತ ತೋರಿಸ್ತೀನಿ. ಸೊ ಎಕ್ಸೈಟೆಡ್. ಓಕೆ, ಫಸ್ಟ್ ಅಪ್ ಹೋಮ್ ಬಾಕ್ಸ್ದು ನಾವೆಲ್ಲ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಓಕೆ, ದುಬೈಯಲ್ಲಿ ಇಲ್ಲ UAE ಇನ್ ಜನರಲ್ ಬೇಕಾಗಿರೋದು ಲಿಂಟ್ ರೋಲರು. ನಮಗಿದು ಇಂಡಿಯಾಗೆ ಒಂಚೂರು ಐಡಿಯಾ ಇರಲಿಲ್ಲ ಹೆಂಗೆ ಯೂಸ್ ಮಾಡೋದು ಅಂತ. ಇಲ್ಲಿ ಇದರ ಅವಶ್ಯಕತೆ ಎಷ್ಟಿದೆ ಅಂದರೆ ವೆನ್ ಯು ವಾಶ್ ಕ್ಲೋತ್ಸ್ ತುಂಬ ರೋಲ್ಸ್ ಫಾರ್ಮ್ ಆಗ್ಬಿಡುತ್ತೆ ಇಲ್ಲಿ ಲಿಂಟ್ ರೋಲರ್. ಓಕೆ, ಲಿಂಟ್ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್. ತಗೊಂಡು ನಿನಗೊಂದು ನಮಗೊಂದು, ನೀನು ತೊಗೊಂಡೋಗೊಂದು. ಆ್ಯಂಡ್ ದೆನ್ ಅನಿರುದ್ಧ ಬೈಸ್ಕೊಂಡೆ ಇದು ತೊಗೊಂಡಿದ್ದು ನಾನು. ಬಟ್ ಒಂದು ಡಿನ್ನರ್ ಸೆಟ್ ಬೇಕಿತ್ತು ಗೈಸ್, ಸೀರಿಯಸ್ಲಿ ಬೇಕಿತ್ತು ನಮಗೆ ಡಿನ್ನರ್ ಸೆಟ್. ಎಂಥದೋ ತಟ್ಟೆಲ್ಲ ತಿಂತಾ ಇದ್ವಿ ನಾವು, ಗೊತ್ತಾ? ಸೆಟ್ಲ್ ಆಗಬೇಕು ನಿಧಾನಕ್ಕೆ ಸೆಟ್ಲ್ ಆಗ್ತಾ ಇದ್ದೀವಿ ನಾವು. ಸೊ ಯಾ, ಇದು 12 ಪೀಸ್ ಡಿನ್ನರ್ ಸೆಟ್ಟು, ಒಂದು ಮೇನ್ ಪ್ಲೇಟು, ಡೆಸರ್ಟ್ ಪ್ಲೇಟು, ಸೂಪ್ ಬೋಲ್, ಸಾಕು ನಮಗಿಷ್ಟು. ಆಮೇಲೆ ನೆಕ್ಸ್ಟು ಕ್ಯಾಂಡಲ್ಸ್ ತಂದೆ. ಓಕೆ, ಐ ನೋ ದಿಸ್ ಮೈಟ್ ಸೌಂಡ್ ಕಾಂಟ್ರವರ್ಷಿಯಲ್, ಬಟ್ ನಾನು ಇಲ್ಲಿ ದೀಪ ಇಟ್ಟಿಲ್ಲ ದೇವರಿಗೆ. ಇಲ್ಲಿ ಸಿಗೋದು ಸ್ವಲ್ಪ ಕಷ್ಟ, ದೀಪ ಮತ್ತು ಎಣ್ಣೆ ಎಲ್ಲ. ಬಟ್ ಸದ್ಯಕ್ಕಂತೂ ಈ ಥರ ಈ ಕ್ಯಾಂಡಲ್ಸ್ ಇರುತ್ತಲ್ಲ ಅದನ್ನು ಹಚ್ತಾ ಇದ್ದೀನಿ ದೇವ್ರ ಮುಂದೆ. ದೇವ್ರ ಅರ್ಥ ಮಾಡ್ಕೊತೀನಿ. ಆ್ಯಂಡ್ ಓಕೆ, ಇದೆಲ್ಲ ರ್ಯಾಪ್ ಆಗೋಗಿದೆ. ಸೊ ತೆಗಿಯಕ್ಕೆ ಸಕ್ಕ ಹೋಗ್ಬೇಕು. ಐ ಗಾಟ್ ಎ ಟ್ರೇ, ಇಟ್ಸ್ ವೆರಿ ಬ್ಯೂಟಿಫುಲ್. ನಾನು ಬ್ಲಾಗ್ಸಲ್ಲಿ ಮುಂದೆ ಯೂಸ್ ಮಾಡ್ತಿರ್ಬೇಕಾದ್ರೆ ತೋರಿಸ್ತೀನಿ ಆಯ್ತಾ. ಆಮೇಲೆ ನಮ್ಗೆ ಇಲ್ಲಿ ಪ್ಲಾಸ್ಟಿಕ್ ಬಾಟಲ್ಸ್ ತುಂಬ ಯೂಸ್ ಆಗುತ್ತೆ. ಸೊ ಅದ್ರ ಬದಲು ವಿ ಥಾಟ್ ವಿ ಯೂಸ್ ಗ್ಲಾಸ್ ಬಾಟಲ್ಸ್. ನನಗೆ ಅಮೋಘ ಒಂದು ತೊಗೊಂಡಿದ್ದೀವಿ. ಆಮೇಲೆ ಗ್ಲಾಸ್ ಬೌಲ್ಸು ಮ್ಯಾಗಿ ತಿನ್ನೋದಕ್ಕೆ ಯೂಶಲಿ ಇದೆಲ್ಲ ಇದು ಇರಲಿಲ್ಲ. ನಿಧಾನಕ್ಕೆ ವಿ ಆರ್ ಬೈಯಿಂಗ್ ಆ್ಯಂಡ್ ಸೆಟ್ಟಿಂಗ್ ಅಪ್. ಕ್ಯೂಟ್ ಮಗ್ಗಿತ್ತು ಆ್ಯಂಡ್ ಇಟ್ ವಾಸ್ ಆನ್ ಸೇಲ್ ಗೈಸ್. ಲಿಟ್ರಲಿ ಪ್ರೈಸಸ್ ನೀವು ಕೇಳಿದ್ರೆ ಇಟ್ ವಿಲ್ ಬಿ ಸೋ ಚೀಪ್. ಐ ಗಾಟ್ ದಿಸ್ ಫಾರ್ 5 dirhams, ಜಸ್ಟ್ 5 dirhams. ಆ್ಯಂಡ್ ನನಗೊಂದು ಫ್ಯಾನ್ಸಿ ಪ್ಲೇಟ್ ಥರ ಬೇಕಿತ್ತು ವಿಚ್ ಹ್ಯಾಡ್ ಗೋಲ್ಡನ್ ರಿಮ್. ಸೊ ಅದೊಂದು ತೊಗೊಂಬಂದೆ. ಇದೆಲ್ಲ ವಾಪಸ್ ಹಾಗೆ ಇರ್ತಿದ್ದೀನಿ ನಾನು, ಯಾಕಂದರೆ ಇವತ್ತು ನಮಗೆ ಪ್ಯಾಕ್ ಮಾಡೋಷ್ಟು ಅಥವಾ ಓಪನ್ ಮಾಡಿರೋಷ್ಟು ಶಕ್ತಿ ಇಲ್ಲ. ನಿಧಾನ ಡ್ಯೂರಿಂಗ್ ದ ವೀಕ್ ಸೆಟ್ ಮಾಡ್ತೀನಿ. ಮಗ ಬಾಟಲ್ ತೊಗೊಂಡ್ಯಾ? ಬಾಟಲ್ ತೆಗೆದುಕೊಂಡ್ಬೇಕಾದ್ರೆ ತಗೋ. ಸೊ ಹೋಮ್ ಬಾಕ್ಸಿಂದ ಇಷ್ಟು ತೊಗೊಂಡು ನಾವು ಆ್ಯಕ್ಚುಲಿ ಏನೋ ನನ್ನ ತಮ್ಮನೇ ತುಂಬ ಶಾಪಿಂಗ್ ಮಾಡ್ಬಿಟ್ಟಿದ್ದೀನಿ ಅನ್ನೋ ಆಗ್ತಿದ್ದ. ಬಟ್ ಇಲ್ಲ ಅಷ್ಟೊಂದು ತೊಗೊಂಡ ನಾವು. ಬಟ್ ವಿ ವೆಂಟ್ ಟು ಮ್ಯಾಕ್ಸ್ ಅಲ್ಲ. ಸೊ ಮ್ಯಾಕ್ಸಲ್ಲಿ ವಿ ಗಾಟ್ ಅ ಫ್ಯೂ ಸ್ಟಫ್. ನನ್ನ ತಮ್ಮನಿಗೆ ಶರ್ಟ್ಸ್ ಈ ಥರದ್ದು ಅಲ್ಲ, ಪೋಲೋ ಟೀ ಶರ್ಟ್ಸು. ಆಮೇಲೆ ಈ ಥರ ಅವ್ನ ಆಫೀಸ್ ಈ ಥರ ಹಾಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ, ಈ ಥರ ಶರ್ಟ್ಸ್. ಸೊ ಅವ್ನು ಇಷ್ಟ, ನಾವೇನು ಮಾತಾಡೋಕ್ಕಾಗಲ್ಲ, ಕೊಡಿಸ್ತೀನಿ. ಇದೆಲ್ಲ ನೀಟಾಗಿ ಅವ್ನು ಸೂಟ್ಕೇಸ್ಗೆ ಹೋಗ್ತೀನಲ್ಲ. ಆಮೇಲೆ ಅಮೋಘನ್ ಬರ್ತ್ಡೇ 2nd of May ಇತ್ತು. ಎವ್ರಿಬಡಿ ಪ್ಲೀಸ್ ಡೂ ವಿಶ್ ಹಿಮ್ ಇನ್ ದ ಕಾಮೆಂಟ್ಸ್. ಅವ್ನಿಗೇನು ಕೊಟ್ಟಕ್ಕಾಗಿರಲಿಲ್ಲ. ಆ್ಯಂಡ್ ಯೂಸ್ ಲೈಕ್ ಅಕ್ಕ ಅನಿರುದ್ಧ ಬರ್ಲಿ ಅವ್ನ ಜೊತೆ ಸೆಲೆಬ್ರೇಟ್ ಮಾಡೋಣ. ಸೊ ಅವನಿಗೂ ಒಂದೇ ಒಂದು ಟೀ ಶರ್ಟ್ ಕೊಡ್ತೀನಿ. ಇದೆಲ್ಲ ಅನಿರುದ್ಧನ ತೊಗೊಂಡ್ರೆ ನಾರ್ಮಲ್ ಟೀ ಶರ್ಟ್ಸು ಮರ್ಚಿರ್ತಾ ಇದ್ದೀನಿ ಅಷ್ಟೇ. ಎಷ್ಟು ಟೀ ಶರ್ಟ್ ತೊಗೊಂಡಿದ್ಯೋ? ಒಂದೆರಡು ದಿನ ಇಟ್ಬಿಟ್ಟು ಹೋಗು. ಹಾಂ, ಸೊ ಇದು ನಾನು ಅಮೋಘಕ್ಕೆ ತೊಗೊಂಡಿರೋದು. ಅಮೋಘದ ಎಸ್ ಸೈಜ್ ಇದು, ಓವರ್ ಸೈಜ್ ಶರ್ಟು. ನಮ್ಮ ಹುಡುಗ ಫುಲ್ ಫಿಟ್ಟು, ನೀವು ನೋಡಿದಿರ ಅವನಲ್ವಾ. ಬಟ್ ಎಷ್ಟು ಸ್ವಲ್ಪ ದೊಡ್ಡ ಚೆನ್ನಾಗಿದೆ. ಇನ್ನು ಸಮ್ಮರಲ್ಲಿ ಟೈಟ್ ಫಿಟ್ಟಿಂಗ್ ಹಾಕೋಕ್ಕಾಗಲ್ಲ. ಸೊ ಇದು ಅಮೋಘದು. ಎಲ್ಲರೂ ವಿಶ್ ಮಾಡಿ ಅವನು ಕಾಮೆಂಟ್ಸಲ್ಲಿ. ಆಮೇಲೆ ಈಗ ಟ್ರ್ಯಾಕ್ ಪ್ಯಾಂಟ್ ತೊಗೊಂಡ ನನ್ನ ತಮ್ಮ ಅಷ್ಟೇ. ಸೊ ನಾನು ಆಚೆ ಹೋಗಿ ನನಗೆ ನಾನು ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ. ಅಷ್ಟು ಸೆಲ್ಫ್ಲೆಸ್ ಆಗಿಲ್ಲ ನಾನು, ಬಟ್ ಸ್ಪ್ಲರ್ಜ್ ಮಾಡಿದೆ ಅಂತ ಅನ್ಕೋಬೋದು ಆ್ಯಕ್ಚುಲಿ.
ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಇದು ನನಗೆ ಗಿಫ್ಟಾಗಿ ಬಂದಿದ್ದು ನಾನು ಶಾಪಿಂಗ್ ಮಾಡಿದ್ದಕ್ಕೆ ಶೀಗ್ಲಾಮಿಂದ. ಸೊ ಇದು ಶೀಗ್ಲಾಮ್ ಅಂತ ಒಂದು ಬ್ರ್ಯಾಂಡ್ ಇದೆ. ಇಟ್ ಇಸ್ ರಿಯಲಿ ವೆರಿ ಪ್ರಿಟಿ. ನಾನು ಅದ್ರ ರಿವ್ಯೂಸ್ ನೋಡಿದ್ದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ನಾನು ಶೀಗ್ಲಾಮಿಂದ ಮೇಜರಾಗಿ ಶಾಪಿಂಗ್ ಮಾಡಿದ್ದೆ ಸಲಿ. ಇದನ್ನ ನಾನು ಪ್ರಾಡಕ್ಟ್ ಏನು ತೆಗೆದು ತೋರಿಸಲ್ಲ. ಆ್ಯಸ್ ಎನ್ ನನ್ನ ಯೂಸ್ ಇಟ್, ನಾನು ಗೆಟ್ ರೆಡಿ ವಿತ್ ಮೀ ವ್ಲಾಗ್ಸ್ ಮಾಡ್ತೀನಿ. ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಆಲ್ಸೋ ಫಾರ್ ದಟ್. ಆ ವೀಡಿಯೋಸ್ ಮಾಡಿದಾಗ ಅಲ್ಲಿ ಶೋ ದ ಪ್ರಾಡಕ್ಟ್ ಆ್ಯಂಡ್ ಹೌ ಐ ವಾಚ್ ಆ್ಯಂಡ್ ಎವ್ರಿಥಿಂಗ್. ಬಟ್ ಇದು ಸುಮ್ಮನೆ ತೋರಿಸ್ತಾ ಇದೆ ಅಷ್ಟೇ. ಸೊ ಶೀಗ್ಲಾಮ್ದು ಲಿಕ್ವಿಡ್ ಬ್ಲಷ್ ತೊಗೊಂಡೆ. ಆಮೇಲೆ 3-in-1 ಮಿನಿ ಲಿಪ್ಸ್ಟಿಕ್ಸ್ ಇದೆ, ಅದು ತೊಗೊಂಡೆ. ಶೀಗ್ಲಾಮ್ದು ಲಿಕ್ವಿಡ್ ಹೈಲೈಟರ್ ತೊಗೊಂಡೆ. ಆ್ಯಂಡ್ ಕನ್ಸೀಲರ್ ತೊಗೊಂಡೆ. ಕನ್ಸೀಲರ್ ಎಷ್ಟು ಚೆನ್ನಾಗಿ ವರ್ಕ್ ಆಗಿತ್ತು ಅಂದರೆ ನಂಗೆ ನೋಡಿ ಇಲ್ಲೆಲ್ಲ ಸ್ಪಾಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕವರ್ ಆಗಿತ್ತು. ಆ್ಯಂಡ್ ಶೀಗ್ಲಾಮ್ದು ಲಿಪ್ ಆ್ಯಂಡ್ ಚೀಕ್ ಟಿಂಟ್ ತೊಗೊಂಡೆ. ಸೊ ದಿಸ್ ಇಸ್ ಮೈ ಫಸ್ಟ್ ಲಿಪ್ ಆ್ಯಂಡ್ ಚೀಕ್ ಟಿಂಟ್. ಇದಕ್ಕಿಂತ ಮುಂಚೆ ನನ್ನ ಹತ್ರ ಐ ಥಿಂಕ್ ಜಸ್ಟ್ ಹರ್ಬ್ಸ್ ಇತ್ತು. ಜಸ್ಟ್ ಹರ್ಬ್ಸ್ ಇಂಡಿಯಾ ಇಲ್ಲ, ಬಟ್ ಯಾ ಲಿಕ್ವಿಡ್ ಲಿಪ್ ಆ್ಯಂಡ್ ಚೀಕ್ ಟಿಂಟ್ ಇದೆ ಫಸ್ಟ್. ಆಮೇಲೆ ದಿಸ್ ಇಸ್ ಅನದರ್ ಬ್ರ್ಯಾಂಡ್ ಕಾಲ್ಡ್ ಇಸಾದೋರಾ. ಸೊ ದಿಸ್ ಇಸ್ ಅ ಕಂಪ್ಲೀಟ್ಲಿ ವೀಗನ್ ಆ್ಯಂಡ್ ಕ್ರುಯಲ್ಟಿ ಫ್ರೀ ಬ್ರ್ಯಾಂಡ್. ಸೊ ಇದನ್ನು ನಾನು ಟ್ರೈ ಮಾಡ್ತಾ ಇದ್ದೀನಿ. ಇದು ಫೌಂಡೇಶನ್ ತೊಗೊಂಡಿದ್ದೀನಿ. ಆಮೇಲೆ ಲಾರಿಯಲ್ದು ಇನ್ಫ್ಯಾಲಿಯಬಲ್ ತೊಗೊಂಡಿದ್ದೀನಿ. ಕವರೇಜ್ ಸೂಪರ್ ಆಗಿದೆ. ಲೈಕ್ ಒನ್ ಟೈನಿ ಡಾಟ್ ಆ್ಯಂಡ್ ಫುಲ್ ಫೇಸ್ ಕವರ್ ಆಗಿರುತ್ತೆ. ಫ್ರೆಂಡ್ಸ್ ನೆನೆ ರಾತ್ರಿ ಒಣಗಿದ್ದು ಹೊಗೆ ಕಾಕ್ಸಿದ್ದು ಕಾಚಾ ಫ್ರೆಂಡ್ಸ್ ಒಣಗೋಗಿದೆ ಆಲ್ರೆಡಿ. ಐ ಆಮ್ ಗೋಯಿಂಗ್ ಟು ಪುಟ್ ಇಟ್ ಇನ್ ದ ಬ್ಲಾಗ್. ಆ್ಯಂಡ್ ದೆನ್ NYX ದು ಬ್ಲರ್ ಫೌಂಡೇಶನ್. ಇದು ಸ್ಕಿನ್ ಟಿಂಟ್ ಅಂತ ಹೇಳ್ತಾರೆ, ಬಟ್ ಸ್ಕಿನ್ ಟಿಂಟ್ ಅಷ್ಟು ಥಿನ್ ಇಲ್ಲ, ಬಟ್ ಇಟ್ ವರ್ಕ್ಸ್. ಇಟ್ ರಿಯಲಿ ಇಸ್ ನೈಸ್. ಸೊ ಇದನ್ನೆಲ್ಲ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಸ್ಟೇ ಟ್ಯೂನ್ಡ್ ಆ್ಯಂಡ್ ಫಾಲೋ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್ ಟು ನೋ ಹೇಗಿದೆ ಈ ಪ್ರಾಡಕ್ಟ್ಸ್ ಎಲ್ಲ ಅಂತ. ಸೊ ಪಲಾವ್ ಈ ಕಡೆ ರೆಡಿ ಆಗಿದೆ. ಒಂದು ಸೀಟಿ ಕೂಗಿಸಿದ್ದೆ. ಇದು ನೋಡಿ, ಬಿಸಿ ಬಿಸಿ ಪನ್ನೀರ್ ಪಲಾವ್ ರೆಡಿ. ಸರ್ವ್ ಮಾಡೋಣ ಬನ್ನಿ. ಸೊ ಇಲ್ಲಿ ನಾನು ಪಲಾವ್ ಹಾಕಿ ಇದ್ರ ಜೊತೆ ಮೊಸರು ಬಜ್ಜಿ ಮತ್ತು ಕ್ಯಾಬೇಜ್ ಪಕೋಡಾನು ಒಂದು ಸ್ವಲ್ಪ ಕರೆದಿದ್ದೆ ಅನಿರುದ್ಧಂಗೋಸ್ಕರ. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.